ಆಯುರ್ವೇದ ಔಟ್ಡೇಟೆಡ್, ಭಾಳ ಹಳೇದು. ಹಾಗಾಗಿ ಈಗಿನ ಕಾಲಕ್ಕಷ್ಟು ಸೂಟೇಬಲ್ ಅಲ್ಲ. 21st ಸೆಂಚುರಿಯಲ್ಲಿ ನಾವಿದ್ದೇವೆ. ಇದಾಗಿದ್ದು ಅದು ನಮ್ಮ ಅಪಾರ್ಥ, ನಾವು ಅದನ್ನು ಅದರ ವ್ಯಾಲ್ಯೂ ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟಾಗ ಅದು ನಮಗೆ ಇಷ್ಟೊಂದು ಮಾಣಿಕೆ ಇತ್ತು ನಮ್ಮ ಕೈಯಲ್ಲಿ, ನಮಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಹೀಗಾದ್ದು. ಹಿಂದಿನವರು ಅದನ್ನು ಫಾಲೋ ಮಾಡಿದರು. ಎಲ್ಲಿ ತನಕ ಅಂತ ಹೇಳಿದರೆ, ಈ ರಾಜರಿದ್ರಲ್ವ ನಮ್ಮ ದೇಶದಲ್ಲಿ, 106 ರಾಜರು ದೇಶವನ್ನು ಆಳ್ತಾಯಿದ್ರು. ಹೌದು. ಅದರಲ್ಲಿ ಅನೇಕ ರಾಜರು ವಿದೇಶಗಳಿಂದ ಟೈಲ್ಸನ್ನು ತರಿಸಿದರು. ಅರಮನೆ ಕಟ್ಕೊಳ್ಳಿಕ್ಕೆ, ನೆಲಕ್ಕೆ ಹಾಕಲಿಕ್ಕೆ ಟೈಲ್ಸ್ ತರಿಸಿದ್ರು, ಇಂಪೋರ್ಟ್ ಮಾಡಿದರು. ಆಮೇಲೆ ಎಷ್ಟೋ ರಾಜರು ಈ ಗ್ಲಾಸ್ಗಳನ್ನು ತರಿಸಿ, ಬೆಲ್ಜಿಯಮಿನಿಂದ ಗ್ಲಾಸ್ ತರಿಸಿದ್ರು. ಆಮೇಲೆ ಇಟಲಿಯಿಂದ ಟೈಲ್ಸ್ ತರಿಸಿದ್ರು. ಆಮೇಲೆ ಚೈನಾದಿಂದ ಬೇರೆ ಬೇರೆ ಕಪ್ಪುಗಳನ್ನು, ಕಪ್ಪು ಸಾಸ, ಪಾರ್ಸಲಿನ್ ಡಿಶಸ್ ಇದೆಲ್ಲ ತರಿಸ್ಕೊಂಡ್ರು. ತಮಗೇನು ಬೇಕು ಅದನ್ನೆಲ್ಲ ರಾಜರು ತರಿಸ್ಕೊಂಡ್ರು. ಯಾಕೆಂದರೆ ಫೈನಾನ್ಷಿಯಲಿ ಅವರು ತುಂಬ ಸ್ಟ್ರಾಂಗ್ ಇದ್ದರು, ಆರ್ಥಿಕವಾಗಿ ಪ್ರಬಲರಾಗಿದ್ದರು. ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೊಳ್ಳಿಕ್ಕೆ ಅವರಿಗೆ ಅಷ್ಟು ತಾಕತ್ತಿತ್ತು. ಆದ್ದರಿಂದಾಗಿ ಅವರು ಅದನ್ನೆಲ್ಲ ತರಿಸ್ಕೊಂಡ್ರು. ಆದರೆ ಒಬ್ಬರು ಭಾರತದ ರಾಜರು, ಯಾವುದೇ ರಾಜವಂಶ ಹೇಳಿ ನೀವು, ಅದು ನಮಗೆ ಸ್ವಾತಂತ್ರ್ಯ ಬರೋ ತನಕ ಇದ್ದ ಎಲ್ಲ ರಾಜರು ಕೂಡ ವೈದ್ಯರನ್ನು ಮಾತ್ರ ಇಂಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂತ ನೋಡಿ. ಅದರಲ್ಲಿ ಈಗ ಶಾಂತಿ ಕಾಲ ಇರಲಿ, ಯುದ್ಧ ಕಾಲ ಇರಲಿ, ಯಾವುದೇ ರಾಜರು ಆಯುರ್ವೇದವನ್ನೇ ಡಿಪೆಂಡ್ ಆದ್ದು ಅಂತ. ಈಗ ವೈದ್ಯರನ್ನು ಇಂಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೇನು, ಭಾರತದ ವೈದ್ಯರನ್ನು ಡಿಪೆಂಡ್ ಆದರು. ಭಾರತದ ವೈದ್ಯರು ಯಾರು? ಆಯುರ್ವೇದ ವೈದ್ಯರು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.